ನಮಸ್ಕಾರ 60 ಸೆಕೆಂಡ್ಸ್ ವಿತ್ ಭಾವನಾ ನಾಗಯ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಿಮ್ಮ ಹೆಸರು? ರಾಘವೇಂದ್ರ ಅಂತ. ಈ ಎಲೆಕ್ಷನ್ ಮೋದಿ ಹೆಸರಲ್ಲಿ ನಡೀತಾ ಇದೆಯಾ, ಅಭಿವೃದ್ಧಿ ಹೆಸರಲ್ಲಿ ನಡೀತಾ ಇದೆಯಾ? ಮೋದಿ ಮತ್ತು ಅಭಿವೃದ್ಧಿ ಎರಡು. ಮೋದಿ ಇನ್ನೊಂದ್ಸಲ ಪ್ರಧಾನಿ ಆಗ್ಬೇಕಾ? ಇನ್ನೂ 10 ಸಲ ಆದರೂ ಪರವಾಗಿಲ್ಲ. ಓಕೆ, ರಾಮ ಮಂದಿರ ಕಟ್ಟಿದ್ದೆ ಮೋದಿ ಸಾಧನೆನಾ? 70 ವರ್ಷದ ಕೆಳಗೆ ಆಗಿಲ್ದ ಕೆಲಸಗಳೆಲ್ಲ ಇವಾಗ ಬಂದು 10 ವರ್ಷದಿಂದ ಎಲ್ಲ ಮಾಡಿದ್ದಾರೆ. ಈಗ ಕಾಂಗ್ರೆಸ್ ಕಡಿಮೆ ಸೀಟ್ ಬಂತು ಅಂದ್ರೆ ಗ್ಯಾರಂಟಿ ನಿಲ್ಸಿದ್ರೆ? ಮೇಡಮ್, ಅದು 100% ನಿಲ್ಲಿಸ್ತಾರೆ. ಲೋಕಸಭೆ ಎಲೆಕ್ಷನ್ ಮುಗಿಯೋ ತನಕ ಅಷ್ಟೇ ಅದು ಗಿಮಿಕ್. ಅದು ಮೋದಿ ಗ್ಯಾರಂಟಿನ ಸಿದ್ದರಾಮಯ್ಯ ಗ್ಯಾರಂಟಿ? ಮೋದಿ ಗ್ಯಾರಂಟಿ ಮೇಡಮ್. ಕೇಂದ್ರದಲ್ಲಿ ಬಿಜೆಪಿ ಎಷ್ಟು ಸೀಟ್ ಗೆಲ್ಲುತ್ತೆ? 400+ ಮೇಡಮ್. ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆಲ್ತಾರ? 100% ಗೆಲ್ತಾರೆ. ಮೈಸೂರಲ್ಲಿ ಯದುವೀರು? 100%. ಬಿಜೆಪಿಯಲ್ಲಿ ಇಂಥವ್ರಿಗೆ ಟಿಕೆಟ್ ಮಿಸ್ ಆಗಬಾರ್ದಿತ್ತು ಅಂತ ಅನ್ಸುತ್ತೆ. ಪ್ರತಾಪ್ ಸಿಂಹ ಸರ್. ಈಗ ಕ್ಯಾಂಡಿಡೇಟ್ಗಳು ಇದಾರಲ್ಲ, ಅವ್ರು ಗೆದ್ದೇ ಗೆಲ್ಲಬೇಕು ಅಂತ ಯಾರ ಬಗ್ಗೆ ಅನ್ಸುತ್ತೆ? ಕೋಟ ಶ್ರೀನಿವಾಸ ಪೂಜಾರಿ. ಕುಟುಂಬ ರಾಜಕಾರಣದ ಬಗ್ಗೆ ಏನಂತೀರಿ? ಎಲ್ಲ ಪಕ್ಷದವರು ಕಾರ್ಯಕರ್ತರನ್ನು ಫಸ್ಟ್ ಅವರು ಕಾರ್ಯಕರ್ತರನ್ನು ಬೆಳೆಸಬೇಕು. ಅದು ರಾಹುಲ್ ಗಾಂಧಿ ಪ್ರಧಾನಿ ಆಗ್ಬೇಕಾ ಬೇಡವಾ? ಆಗೋದು ಬೇಡ ಮೇಡಮ್. ಯಾಕೆ? ಮಕ್ಕಳ ಕೈಯಲ್ಲಿ ಆಟದ ಗೊಂಬೆ ಕೊಟ್ಟಂಗೆ ಆಗುತ್ತೆ ನಮ್ಮ ದೇಶನ. ಜಾತಿ ನೋಡಿ ಓಟ್ ಹಾಕ್ತೀರಾ, ನಾಯಕನ ನೋಡಿ ಓಟ್? ನಾವು ನಾಯಕನ ನೋಡಿ ಓಟ್ ಹಾಕ್ತೀವಿ. ಸೊ ಇವಾಗ ಒಬ್ಬ ವ್ಯಕ್ತಿಗಳ ಬಗ್ಗೆ ಹೇಳ್ತೀನಿ, ಒಂದೇ ಪದದಲ್ಲಿ ಉತ್ತರ ಕೊಡಿ. ನರೇಂದ್ರ ಮೋದಿ ಸೂಪರ್ ಹೀರೋ ಮೇಡಮ್. ರಾಹುಲ್ ಗಾಂಧಿ? 0 ಮೇಡಮ್. ಸಿದ್ದರಾಮಯ್ಯ ಅಷ್ಟಕ್ಕಷ್ಟೇ. ಡಿ ಕೆ ಶಿವಕುಮಾರ್? ಅವರು ಸ್ವಲ್ಪ ಪರವಾಗಿಲ್ಲ, ಆದರೂ ಅಷ್ಟು ಇದು ಇಲ್ಲ. ಕುಮಾರಸ್ವಾಮಿ? ಅವ್ರ ಮಣ್ಣಿನ ಮಗ. ದೇವೇಗೌಡರು? ನಮ್ಮ ರಾಜ್ಯದ ಒಬ್ಬ ಪ್ರಭಾವಿ ವ್ಯಕ್ತಿ ಅದು. ಯಡಿಯೂರಪ್ಪ ರೈತರ ಮಗ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.